ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರದ ಭಾಜಪ ಸರ್ಕಾರ ಇವತ್ತು ಹಣದುಬ್ಬರ ಇದೆ, ಬೆಲೆ ಏರಿಕೆ ಇದೆ, ಯುವಕರ ಎದುರುಗಡೆ ನಿರುದ್ಯೋಗದ ಸಮಸ್ಯೆ ಇದೆ. ಯುವಕರು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ, ಹಸಿವಿನಿಂದ ಬಳಲ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳು ಬಿಟ್ಟು ಇವತ್ತು ಒಂದು ಸಮುದಾಯಕ್ಕೆ ಗುರಿಯನ್ನಾಗಿಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೆಲವೊಂದು ಕಾಯ್ದೆಗಳು ತಂದು ಜಾತಿಗಳಲ್ಲಿ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸ್ತಕ್ಕಂಥದ್ದು ಇದು ದೇಶದ ಹಿತದೃಷ್ಟಿಯಿಂದ ಸರಿಯಿಲ್ಲ. ಮತ್ತೇನಿದೆ ಸರ್ 70 ವರ್ಷ ಮತ್ತೇನೋ ಇದೆಯಾ ಇವತ್ತು ಇದೆ ಅಂತೇಳಿ ದೇಶ ಉಳಿದಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥದ್ದು ಇಡೀ ಜಗತ್ತೆಲ್ಲ ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ನಾವು ಮಾಡಿದ ಮೇಲೆ ಇವತ್ತು ಅವರೆಲ್ಲ ನಡೀತಾ ಇದ್ದಾರೆ. ನಾವು ಮಾಡಿದ್ದೇ ಏರ್ಪೋರ್ಟ್ಗಳಿದ್ದಾವೆ, ಇವತ್ತು ನಾವು ಮಾಡಿದ್ದೇ ಸ್ಯಾಟಲೈಟ್ಗಳು ಕಳಿಸಿದ್ದರ ಆಧಾರದ ಮೇಲೆ ಇವತ್ತು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ. ನಾವು ಮಾಡಿದಂಥ ವಿಶ್ವವಿದ್ಯಾಲಯಗಳಿದ್ದಾವೆ, ನಾವು ಮಾಡಿದಂಥ ಅಣೆಕಟ್ಟುಗಳಿದ್ದಾವೆ, ನಾವು ಮಾಡಿದಂಥ ಇವತ್ತೇನು ರಸ್ತೆ, ನಾವು ಮಾಡಿದಂಥ ಎಲ್ಲ ಇವತ್ತು ಏನೇನು ಅಭಿವೃದ್ಧಿ ನೋಡಿ. ಕೃಷಿಯಲ್ಲಿ ಇವತ್ತು ನಾವು ಸ್ವಾವಲಂಬಿ ಆಗಿದ್ದಾರೆ. 32 ಕೋಟಿ ಜನ ಸ್ವಾತಂತ್ರ್ಯ ಆಗಿದ್ದಾಗ ಅವ್ರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ. 140 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳು ಉತ್ಪಾದನೆ ಮಾಡಿ ರಫ್ತು ಮಾಡುವಂಥ ಸಾಮರ್ಥ್ಯ ಬಂದಿದೆ. ಅಂದರೆ ಯಾರು ಮಾಡಿದ್ದು? ಇವ್ರು ಮಾಡಿದ್ದಾರೆ. ಇವ್ರು ನಮಗೆ ಕೃತಜ್ಞತರಾಗಿರ್ಬೇಕು. ಇವರು ಕಾಂಗ್ರೆಸ್ ಇಷ್ಟೊಂದು ಸಾಧನೆ ಮಾಡಿದೆ ಅಂತೇಳಿ ಅದ್ರ ಮೇಲೆ ನಾವು ಮೆರಿತಾ ಇದ್ದೀವಿ ಅಂತೇಳಿ ಹೇಳಿ ಅರ್ಥ ಆಯ್ತಾ? ಅದು ಬಿಟ್ಟು ಬರೀ ತೆಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತೆಗೊಳ್ಳೋದು ಅವ್ರ ತಂದೆ ತಾಯಿಗಳಿಗೆ, ಅಜ್ಜಂದಿಯರಿಗೆ ತೆಗೊಳ್ಳುವಂಥದ್ದಕ್ಕೆ ಸಮ.